ಹೇ ಗಾಯ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತು ನಾನು ಮನೆ ಕ್ಲೀನಿಂಗ್ ಪಾರ್ಟ್ 3 ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಟ್ಟದ ಮೇಲೆ ಮತ್ತೆ ಮನೆಯಲ್ಲೆಲ್ಲ ಧೂಳು ತೆಗೆದು ಕಸ ಗುಡ್ಸಾಯಿತು. ಇವಾಗ ಮನೆಯ ಗೋಡೆಗಳು ಮತ್ತೆ ನೆಲ ಎಲ್ಲಾನು ತೊಳಿತಾ ಇದ್ದೀನಿ. ನಮ್ಮನೆಯಲ್ಲಿ ನೀರು ಹೋಗೋಕ್ಕೆ ಜಾಗ ಇಲ್ಲ. ಆ ನೀರು ತೊಳೆದಿದ್ದ ನೀರೆಲ್ಲನೂ ನಾನು ತೋಡಿ ಬಕೆಟಲ್ಲೇ ಹೊರಗಡೆ ಹಾಕಬೇಕು. ನನ್ನ ಹಸ್ಬೆಂಡು ಅಟ್ಟದ ಮೇಲೆಲ್ಲ ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ಅವರು ಸ್ನಾನ ಮಾಡಿಕೊಂಡು ರೆಡಿ ಆದರು. ಇವಾಗ ನನ್ನ ಕೆಲಸ ಸ್ಟಾರ್ಟ್ ಆಗಿದೆ. ಯಾವಾಗ ನಾವು ಗಂಡನ ಮನೆಗೆ ಹೋದಾಗ್ಲೂ 2 ಡ್ರಮ್ ಮತ್ತು ಒಂದು ಅಂಡೆಗೆ ನೀರು ತುಂಬಲೇಬೇಕಿತ್ತು. ತುಂಬ ದೂರದಿಂದ ನೀರು ಹೊತ್ಕೊಂಡು ಬರಬೇಕಿತ್ತು. ಆದರೆ ಇವಾಗ ಆ ಥರ ಪ್ರಾಬ್ಲಮ್ ಇಲ್ಲ. ಮನೆಗೇನೆ ನಲ್ಲಿ ಹಾಕ್ಸಿರೋದ್ರಿಂದ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಮನೆ ಹತ್ರನೇ ನೀರು ಬರುತ್ತೆ. ಈ ವಿಡಿಯೋ ಮೂಲಕ ಅತ್ತೆ ಸೊಸೆಯ ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸೊಸೆಯ ಬಗ್ಗೆ ನೆರೆಹೊರೆಯವರ ಹತ್ತಿರ ಕೆಟ್ಟದಾಗಿ ಹೇಳಬೇಡಿ. ಯಾಕಂದರೆ ನಾಳೆಯ ದಿನ ನಿಮ್ಮ ಸೊಸೆ ಸೇವೆ ಮಾಡುತ್ತಾಳೆ ಹೊರತು ಅಕ್ಕಪಕ್ಕದವರು ಯಾರೂ ಬರೋದಿಲ್ಲ. ಹಾಗೆ ನನ್ನ ಸೊಸೆ ನನಗೆ ಬೆಲೆನೇ ಕೊಡ್ತಾ ಇಲ್ಲ. ನನ್ನ ಅತ್ತೆ ಬರೀ ಬೈತಾನೇ ಇರ್ತಾರೆ ಅನ್ನೋ ಬದಲಾಗಿ ನನ್ನ ಸೊಸೆ ನನ್ನ ಮಗಳ ಥರನೇ, ಮಾತೇ ಕೇಳಲ್ಲ. ನಮ್ಮ ಅತ್ತೆ ನನ್ನ ಅಮ್ಮನ ಥರನೇ ಬೈತಾನೇ ಇರ್ತಾರೆ ಅಂತ ಹೇಳಿದರೆ ಅತ್ತೆ ಸೊಸೆ ಅನ್ನೋ ಭೇದ ಭಾವನೆ ಇರೋಲ್ವಲ್ಲ. ಸೊಸೆ ಮಗಳಾಗ್ತಾರೆ, ಅತ್ತೆ ಅಮ್ಮನಾಗಿರ್ತಾರೆ. ಹಾಗಾದರೆ ನೀವೇ ಯೋಚನೆ ಮಾಡಿ, ಅತ್ತೆ ಸೊಸೆಯಾಗಿರ್ತೀರಾ ಇಲ್ಲ ಅಮ್ಮ ಮಗಳಾಗಿರ್ತೀರಾ ಅಂತ.